ಸಾಮಾನ್ಯವಾಗಿ ಸ್ಪರ್ಧೆ ಅಂತ ಬಂದಾಗ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ವರ್ಸಸ್ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ನಿಮ್ಗೆ ಸ್ವಲ್ಪ ಮಲ್ಟಿ ಡೈಮೆನ್ಷನಲ್ ಫೈಟ್ ಇದೆಯಾ ಅಂತ ಹೇಳಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ಈ ಒಳಬೇಗುದಿ ಎಲ್ಲ ಕ್ಷೇತ್ರದಲ್ಲೂ ಇದೆ. ನಿಮ್ಮದು ಅಂತ ಮಾತ್ರ ನಾನು ಪರ್ಟಿಕ್ಯುಲರ್ ಆಗಿ ಹೇಳಲ್ಲ, ಅದು BJPಯಲ್ಲೂ ನಾವು ಕಾಣೋಕೆ ಸಿಗ್ತಾ ಇದ್ವಿ, ಅದೊಂದು ಆಯಾಮ. ಹೊರಗ್ನವರು ಒಳಗ್ನವರು ಅದೊಂದು ಆಯಾಮ. ಜೊತೆಗೆ 4 ಬಾರಿ ಆಲ್ರೆಡಿ ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥ ಗದ್ದಿಗಡವರಂಥ ಹಿರಿಯರು, ಅದೊಂದು ಆಯಾಮ. ಈ ರೀತಿ ಮಲ್ಟಿ ಡೈಮೆನ್ಷನಲ್ ಫೈಟ್ ಈ ಯಂಗ್ ಏಜ್ ಅಲ್ಲಿ ಸಂಯುಕ್ತ ಅವರು ಎದುರಿಸ್ತಿದ್ದಾರೆ ಬಾರಿ ಅಂತ. ಐ ಥಿಂಕ್ ಟಫ್ ಟೈಮ್ಸ್ ಮೇಕ್ ಫಾರ್ ಟಫ್ ಪಾಲಿಟಿಷಿಯನ್ಸ್. ಸೊ ನೀವು ಎಷ್ಟು ಕಷ್ಟಗಳನ್ನು ಎದುರಿಸ್ತೀರಾ ಅಷ್ಟೇ ಗಟ್ಟಿಯಾಗಿರುವಂತಹ ರಾಜಕಾರಣಿಯಾಗಿ ನೀವು ಬೆಳಿತೀರಾ. ಸೊ ಐ ಫೀಲ್ ಲೈಕ್ ಟಫ್ ಟೈಮ್ಸ್ ಮೇಕ್ ಫಾರ್ ಟಫ್ ಪಾಲಿಟಿಷಿಯನ್ಸ್. ಸೊ ಅದಕ್ಕಾಗಿ ಎಷ್ಟು ಕಷ್ಟಗಳನ್ನು ನೀವು ಎದುರಿಸ್ತೀರಾ, ಎಷ್ಟು ದೊಡ್ಡ ಬೆಟ್ಟದ ವಿರುದ್ಧ ನೀವು ಹೋರಾಡ್ತೀರಾ, ಅಷ್ಟೇ ನೀವು ಸಾಮರ್ಥ್ಯರಾಗ್ತೀರಾ. ಸೊ ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಫೇಸಿಂಗ್ ಆಲ್ ದೀಸ್ ಚಾಲೆಂಜಸ್. ನನಗೆ ಫಸ್ಟ್ ಟೈಮ್ ಟಿಕೆಟ್ ಕೊಟ್ಟಿದ್ದಾರೆ. ಟಿಕೆಟಲ್ಲಿ ಇಷ್ಟೆಲ್ಲ ನನಗೆ ಜವಾಬ್ದಾರಿಗಳನ್ನು, ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ. ಆದರೆ ನಾನು ಎಲ್ಲವನ್ನೂ ಸಮಸ್ಯೆ ಅಂತ ನೋಡಲ್ಲ. ಇಟ್ಸ್ ಅ ಲರ್ನಿಂಗ್ ಕರ್ವ್. ನಾನು ಏನೇ ಕಲಿತಾ ಇದ್ದೀನಿ ಅದು ಮುಂದೆ ನನಗೆ ರಾಜಕೀಯ ಜೀವನಕ್ಕೆ ತುಂಬ ಉಪಯುಕ್ತವಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ನಿಮ್ಮ ಗಡಿಯಾರ 24 ಗಂಟೆ ಇಂಟು 2 ಓಡ್ತಾ ಇದೆಯಾ ಅಂತ ಹೇಳಿ ಅಂತಂದರೆ ಸಮಯ ಸಾಕಾಗಲ್ಲ. ಚುನಾವಣೆ ಇರೋದು ಕೆಲವೇ ದಿನಗಳು ಬಾಕಿ. ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಿ ಸಮಯ? ರುಟೀನ್ ಹೆಂಗಿದೆ ನಿಮ್ಮದು? ರುಟೀನ್ ಯೂಶಲಿ I feel like ನನಗೆ ಎಷ್ಟು ಟೈಮ್ ಇದ್ರೂ ಸಾಕ್ದು. I feel like 24 hours ಇದ್ದರೆ they should just shift it to like 48 hours or 50 hours. ಆದರೂ ಕೂಡ ನನಗೇನು ಅನಿಸುತ್ತೆ ಅಂತಂದರೆ, ಬೆಳಿಗ್ಗೆ ಜನರಿಗೆ ಮೀಟ್ ಮಾಡ್ತೀನಿ. ಆಮೇಲೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಯೂಶ್ವಲಿ ಪಾರ್ಟಿ ಆಫೀಸಿಗೆ ಹೋಗಿರ್ತೀನಿ. ಯಾರಾದರೂ ಮೀಟ್ ಮಾಡೋದಿತ್ತಂದರೆ ಅಲ್ಲಿಂದ ನಾನು ಐ ಆಮ್ ಸ್ಟಾರ್ಟಿಂಗ್ ಟು ಮೂವ್ ಅರೌಂಡ್. ಎಲ್ಲ ಹಳ್ಳಿಗಳಿಗೆ ಹೋಗಿರ್ತೀನಿ. ನಮ್ಮ TP ಇದೆ ವಿತ್ ಶಾಸಕರ ಜೊತೆ, ಮತ್ತು ನಾಯಕರ ಜೊತೆ, ಲೀಡರ್ಸ್ ಜೊತೆ, ನಮ್ಮ ಕಾರ್ಯಕರ್ತರ ಜೊತೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಸಾಯಂಕಾಲ ಒಂದು 10:30 11 ಗಂಟೆಗೆ ಇನ್ನೊಂದು ಮೀಟಿಂಗ್ ತೊಗೊತೀವಿ. ಅಂದರೆ 10:30 11 ಗಂಟೆ ಸಾಯಂಕಾಲ ಆಗೋಗ್ಬಿಟ್ಟಿದೆ ನಮಗೆ. ಇಲ್ಲ, ಸಾಯಂಕಾಲ ಐ ಮೀನ್ ಮೋಸ್ಟ್ಲಿ ಆ ಟೈಮಲ್ಲಿ ಎಲ್ಲ ರಾಜಕಾರಣಿಗಳು ಸ್ವಲ್ಪ ಫ್ರೀ ಆಗಿರ್ತಾರೆ. ಸೊ ಆಯ್ತಮ್ಮ, ಹೀಗಿದೆ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು, ಇಲ್ಲಿ ಇನ್ನೊಂದು ಸ್ವಲ್ಪ ಒತ್ತು ಕೊಡಬೇಕು ಅನ್ನೋದು ಅವರೆಲ್ಲ ನನಗೆ ಹೇಳ್ತಾರೆ. ಸೊ ಅವರೆಲ್ಲ ಕಿವಿ ಮಾತುಗಳನ್ನ ಕೇಳ್ಕೊಂಡು ನೆಕ್ಸ್ಟ್ ಡೇ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಸೊ ಇಟ್ಸ್ ಅ ವೆರಿ ಹ್ಯಾಪಿ ಫನ್ ಜರ್ನಿ. ನನಗೆ ಆಕ್ಚುಲಿ ಐ ಗೆಟ್ ಅ ಲಾಟ್ ಆಫ್ ಫುಲ್ಫಿಲ್ಮೆಂಟ್ ಔಟ್ ಆಫ್ ಪಾಲಿಟಿಕ್ಸ್. ನನಗೆ ಟಯರ್ಡ್ ಅನ್ಸಲ್ಲ. ಎಷ್ಟೇ ಕೆಲಸ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಮಾಡಬೇಕು ಅಂತ ಹುಮ್ಮಸ್ತಾ ಇದೆ. ದಟ್ಸ್ ವೈ ಐ ಹ್ಯಾವ್ ಡಿಸೈಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಪ್ರೊಫೆಷನ್ ಅಂತ. ಯಾವ ಕ್ಷೇತ್ರದಲ್ಲಿ ನಿಮ್ಗೆ ಕೆಲಸ ಮಾಡಿ ಖುಷಿ ಸಿಗುತ್ತೋ ಆ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದು ನನ್ನ ನಂಬಿಕೆ. ನಿಜ. ಈ ಹಳೆ ಹುಲಿ ಅಂತ ಹೇಳ್ತಿದ್ದಾರೆ. ನೀವು ರಿಟೈರ್ ಆಗೋ ಏಜ್ ಬಂದಿದೆ ಅಂತ ಕೂಡ ಹೇಳ್ಬಿಟ್ರಿ. ರಿಟೈರ್ಮೆಂಟ್ ಅನ್ನೋ ಏಜು ಪೊಲಿಟಿಷಿಯನ್ಸ್ಗೆ ಅವಶ್ಯಕತೆನಾ? ಆಸ್ ಅ ಯಂಗ್ ಪೊಲಿಟಿಷಿಯನ್ ನೀವೇನು ಅನ್ಕೊಳ್ತೀರಿ? ಯಾಕಂತಂದ್ರೆ ಕಾಂಗ್ರೆಸ್ನಲ್ಲೂ ಕೂಡ 70+ ಇರೋರು ಅನೇಕರಿದ್ದಾರೆ. ಅವರು ಆಕ್ಟಿವ್ ಪಾಲಿಟಿಕ್ಸಲ್ಲಿ ಇದ್ದಾರೆ. ರಿಟೈರ್ ಆಗೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರಾ ಗದ್ದಿಗೌಡರು? ಐ ವಾಂಟ್ ಸೇ ರಿಟೈರ್ ಆಗಕ್ಕೆ ಬಂದಿದ್ದಾರೆ ಅಂತ. ಅವ್ರು ನನಗಿಂತ ತುಂಬ ಹಿರಿಯರು. ಅವ್ರು ರಿಟೈರ್ ಆಗ್ತಾರೋ ಇಲ್ಲೋ ಅನ್ನೋದು ಅವರ ನಿರ್ಧಾರ. ಆದರೆ ನನ್ನ ಒಂದು ಜನರಲಿ ಒಂದು ಬೇಡಿಕೆ ಏನು ಅಂತ ಅಂದರೆ, ಅಥವಾ ನನ್ನ ಮನವಿ ಏನು ಅಂತ ಅಂದರೆ, ನಾನು 20 ವರ್ಷಗಳಿಂದ ಅವರು ಸತತವಾಗಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ. ನನಗೂ ಒಂದು 5 ವರ್ಷ ಅವಕಾಶ ಮಾಡಿಕೊಡಿ. ಯಾಕಂತಂದರೆ ನಾನು ಕೆಲಸ ಮಾಡುವಂಥ ಹುಮ್ಮಸ್ಸು ನನ್ನಲ್ಲಿದೆ. ಏನಾದರೂ ಬದಲಾವಣೆ ತರಬೇಕು ಅನ್ನುವಂತಹ ಕನಸು ನನ್ನದಿದೆ. ಸೊ ನೀವು ನನಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ನಾನು ಡೆಫಿನೆಟ್ಲಿ ನಿಮ್ಮ ಸೇವೆಯಲ್ಲಿ ನಿರಂತರವಾಗಿ ತೊಡಗ್ತೀನಿ. ಬಾಗಲಕೋಟೆಯ ಒಂದು ಭವಿಷ್ಯವನ್ನು ಉಜ್ವಲವಾಗಿ ಮಾಡುವಂತಹ ಪ್ರತಿಯೊಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನೋ ನನ್ನ ನಂಬಿಕೆ ಇದೆ.